ನಮಸ್ಕಾರ ವೀಕ್ಷಕರೇ. ಬೆಂಗಳೂರಿನಲ್ಲಿ ಮನೆ ಕಟ್ಟಬೇಕು ಅಂತ ಎಲ್ರಿಗೂ ಆಸೆ ಇದ್ದೇ ಇರುತ್ತೆ. ಒಂದು ಒಳ್ಳೆ ಸೈಟ್ ತಗೊಳ್ಬೋದು ಅಥವಾ ಯಾವುದೇ ಒಂದು ಒಳ್ಳೆ ಮನೆ ತಗೊಳ್ಬೋದು. ಆ ಮನೆಯನ್ನ ನಮ್ಮ ಇಷ್ಟದ ಹಾಗೆ ಒಂದು ಇಂಟೀರಿಯರ್ಸ್ ಡಿಸೈನಿಂಗ್ ಮಾಡಿಸ್ಕೊಂಡು ಕಟ್ಟಿಸ್ಕೊಳ್ಳಬಹುದು. ಮನೆ ರೆಡಿ ಆದ್ಮೇಲೆ ಝಗಮಗಿಸುವಂತಹ ಲೈಟಿಂಗ್ಸ್ ಹಾಕಿ ಗೃಹ ಪ್ರವೇಶ ಮಾಡ್ತೀವಿ. ಇನ್ನೇನು ಮನೆಗೆ ಎಂಟ್ರಿ ಆಗಬೇಕು. ಮನೆಗೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ಆ ಮನೆಯಲ್ಲಿ ವಾಸ ಮಾಡೋದಕ್ಕೆ ಯೋಗ್ಯವಾಗಿದೆಯಾ ಅಂಥೇಳಿ ಚೆಕ್ ಮಾಡಲಿಕ್ಕೆ ಒಂದು ಸರ್ಟಿಫಿಕೇಟ್ ಬೇಕು. ಹಾಗಿದ್ರೆ ಯಾವುದದು ಸರ್ಟಿಫಿಕೇಟ್? ಬೆಂಗಳೂರು ಅಂತ ದೊಡ್ಡ ದೊಡ್ಡ ನಗರಗಳಲ್ಲಿ ಆ ಒಂದು ಸರ್ಟಿಫಿಕೇಟ್ ನಮಗೆಲ್ರಿಗೂ ಅಷ್ಟು ಈಸಿಯಾಗಿ ಸಿಕ್ಬಿಡುತ್ತಾ? ಅಥವಾ ಆ ಸರ್ಟಿಫಿಕೇಟ್ ಅನ್ನ ತಗೊಳಕ್ ನಾವು ಎಲ್ಲೆಲ್ಲಿ ಅಲ್ದಾಡಬೇಕು, ಯಾರ ಹತ್ರ ಹೋಗ್ಬೇಕು, ಆ ಸರ್ಟಿಫಿಕೇಟ್ ಅನ್ನ ಪಡ್ಕೊಳ್ಳೋಕೆ ಏನೆಲ್ಲ ಸರ್ಕಸ್ ಮಾಡಬೇಕು ಅನ್ನೋದನ್ನ ತಿಳ್ಕೊಬೇಕು ಅಂತಂದ್ರೆ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆಯವರೆಗೂ ನೋಡ್ಲೇಬೇಕು. ಜನಸಾಮಾನ್ಯರ ಒಂದು ಅತಿ ದೊಡ್ಡ ಕನಸು ಅಂತಂದ್ರೆ ಅದು ತಮ್ಮದೇ ಆದಂತಹ ಒಂದು ಸ್ವಂತ ಮನೆಯನ್ನ ಕಟ್ಕೊಳ್ಬೇಕು ಅನ್ನೋದು. ಅದರಲ್ಲೂ ಬೆಂಗಳೂರಿನಂತಹ ದೊಡ್ಡ ನಗರದಲ್ಲಿ ಸ್ವಂತ ಮನೆ ಹೊಂದೋದಿದೆಯಲ್ಲ, ಅದು ನಿಜಕ್ಕೂ ಸಿಕ್ಕಾಪಟ್ಟೆ ಕಷ್ಟಕರವಾಗಿರುವಂತಹ ವಿಚಾರ. ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ದುಡ್ದು ಲಕ್ಷ ಲಕ್ಷ ಹಣವನ್ನ ಕೂಡಿಟ್ಟು ಒಂದು ಸ್ವಂತ ಅಪಾರ್ಟ್ಮೆಂಟ್ ತಗೋಬಹುದು ಅಥವಾ ಒಂದು ಸ್ವಂತ ನಮ್ಮ ಹೇಗ್ ಬೇಕೋ ಹಾಗೆ ನಮ್ಮ ಸ್ವಂತ ಕನಸಿನ ಮನೆಯನ್ನ ನಾವು ಕಟ್ಕೊಳ್ಬಹುದು. ತಮ್ಮದೇ ಆದಂತಹ ಒಂದು ಗೂಡನ್ನು ಕಟ್ಕೊಳ್ಳೋದಕ್ಕೆ ಒಬ್ಬ ಶ್ರೀಸಾಮಾನ್ಯ ಪಡುವಂತಹ ಪಾಡಿದೆಯಲ್ಲ, ಅದು ಒಂದೆರಡಲ್ಲ ಕಣ್ರಿ. ನಿಜಕ್ಕೂ ಒಂದು ದೊಡ್ಡ ಚಾಲೆಂಜ್ ಅಂತ ಹೇಳ್ಬೋದು. ಮನೆ ಕಟ್ಟಿ ಮುಗಿಸಿದ ಮೇಲೂ ಕೂಡ ಅವರ ಕನಸಿನ ಮನೆ ಲೈಟ್ಗಳಿಂದ ಜಗಮಗಿಸ್ತಾ ಇರುತ್ತೆ. ಆ ಜಗಮಗಿಸುವಂತೆ ಮಾಡೋದಕ್ಕೂ ಕೂಡ ಅವರು ಬೆವರನ್ನ ಹರಿಸ್ಬೇಕಾಗತ್ತೆ, ಚಪ್ಪಲಿ ಸವಸ್ಬೇಕಾಗತ್ತೆ. ಯಾಕಂದ್ರೆ ಒಂದು ಬಿಲ್ಡಿಂಗ್ ಕಟ್ತೀವಿ ಅಂತಂದ್ರೆ ಎಲ್ಲವೂ ಇಮಿಡಿಯೇಟ್ ಆಗಿ ಆಗ್ಬಿಡಲ್ಲ. ಎಷ್ಟೋ ಕಚೇರಿಗಳಿಗೆ ಅಲ್ದಾಡ್ಬೇಕಾಗಿ ಬರುತ್ತೆ, ಅದೆಷ್ಟೋ ಅಧಿಕಾರಿಗಳನ್ನ ಭೇಟಿ ಮಾಡ್ಬೇಕಾಗಿ ಬರುತ್ತೆ, ಅದೇನೇನೋ ಪರ್ಮಿಷನ್ ತಗೊಳ್ಬೇಕಾಗಿ ಬರುತ್ತೆ. ಹಂಗಾಗಿ ಆ ಮನೆ ಕಟ್ಟಿ ಮುಗಿಸೋ ಅಷ್ಟರೊಳಗಡೆ ಅದೆಷ್ಟೋ ಚಪ್ಪಲಿಗಳು ನಾವು ಸವಸ್ಬೇಕಾಗಿರುತ್ತೆ. ಸೊ ಯಾಕಂತೀರಾ? ಯಾಕೆ ಅಂತ ನಾವು ಖಂಡಿತವಾಗ್ಲೂ ಹೇಳ್ತೀವಿ. ಯಾಕಂತಂದ್ರೆ ಮನೆ ಕಟ್ಟುವಂಥವ್ರು ಈ ವಿಡಿಯೋವನ್ನ ನೀವು ನೋಡ್ಲೇಬೇಕು. ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ನಾನು ನಿಮ್ಗೆ ಹೊತ್ತು ತಂದಿದ್ದೀನಿ. ನೋಡಿ, ಮನೆ ಬೆಳಕಿನಿಂದ ಜಗಮಗಿಸ್ಬೇಕು ಅಂತಂದ್ರೆ ನಮಗ್ ಬೇಕಾಗಿರೋದೇನು ಹೇಳಿ? ಆಕ್ಯುಪೆನ್ಸಿ ಸರ್ಟಿಫಿಕೇಟ್, ಅಂದ್ರೆ ನಾವು OC ಅಂತ ಹೇಳಿ ಕರಿತೀವಿ. ಈ ಒಂದು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ನಮ್ಮ ಬಳಿ ಇದ್ರೆ ಮಾತ್ರ ನಾವು ಆ ಮನೆಯಲ್ಲಿ ವಾಸ ಮಾಡೋದಕ್ಕೆ ಯೋಗ್ಯ, ಆ ಮನೆ ವಾಸ ಮಾಡೋದಕ್ಕೆ ಯೋಗ್ಯವಾಗಿದೆ ಅಂತ ಹೇಳಿ ಅರ್ಥ. ಹಾಗಿದ್ರೆ ಈ ಒಂದು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಅನ್ನ ಪಡ್ಕೊಳ್ಳೋದಾದ್ರೂ ಹೇಗೆ? ನೋಡಿ, ನಾವು ಮನೆ ಏನೋ ಕಟ್ಟಾಯ್ತು, ಅದು ನೋಡೋಕೆ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದೆ. ಮನೆ ನೋಡಿ ಖುಷಿ ಪಟ್ಟು ಬಿಟ್ರೆ ಸಾಕ, ವಾವ್ ನಾನು ಎಂಥ ಮನೆ ಕಟ್ಟಿದ್ದೀನಿ, ಸಾರ್ಥಕ ಆಯ್ತಪ್ಪ, ಇಷ್ಟು ವರ್ಷ ನಾನು ಬೆಂಗಳೂರಿಗೆ ಬಂದು ಕಷ್ಟಪಟ್ಟು ದುಡಿದು ಕೊನೆಗೂ ನಂದು ಅಂತ ಒಂದು ಸೂರು ಮಾಡ್ಕೊಂಡಿದ್ದೀನಿ, ಬಹಳ ಅದ್ಭುತವಾಗಿ ಬಂದಿದೆ ಅಂತ ಹೇಳಿ ನೋಡಿ ಖುಷಿ ಪಟ್ಟು ಬಿಟ್ರೆ ಸಾಕ? ಅದ್ರೊಳಗೆ ವಾಸ ಮಾಡೋದಕ್ಕೆ ಅದು ವಾಸಕ್ಕೆ ಯೋಗ್ಯವಾಗಿದೆ ಅಂತ ಅನ್ನುವಂಥ ಒಂದು ಸರ್ಟಿಫಿಕೇಟ್ ಸಿಕ್ಕರೆ ಮಾತ್ರ ನಾವು ನಮ್ಮ ಕನಸಿನ ಮನೆಯ ಒಳಗೆ ಎಂಟ್ರಿ ಕೊಡೋಕ್ ಸಾಧ್ಯ. ಆ ಕನಸಿನ ಮನೆಗೆ ಬೆಸ್ಕಾಂ ನಿಂದ ವಿದ್ಯುತ್ ಸಂಪರ್ಕ ಬೇಕಾಗತ್ತೆ. ಆ ಬೆಸ್ಕಾಂ ನಮಗೆ ಆ ಒಂದು ವಿದ್ಯುತ್ ಸಂಪರ್ಕವನ್ನ ಕೊಡುತ್ತೆ. ಇನ್ನು ವಾಟರ್ ಅಂತೂ ಬೇಕೇ ಬೇಕು. ವಾಟರ್ ಕರೆಂಟು ಇಲ್ಲ ಅಂದ್ರೆ ನಾವು ಮನೇಲಿ ಇರ್ಲಿಕ್ಕೆ ಆಗಲ್ಲ. ಸೊ ನೀರು ಸರಬರಾಜು ಸಂಪರ್ಕವನ್ನ ಕೊಡುವಂಥದ್ದು, ಜೊತೆಗೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಸಿಕ್ಕರೆ ಮಾತ್ರ ನಮಗೆ ಆ ಬೆಸ್ಕಾಂ ವಿದ್ಯುತ್ ಸಂಪರ್ಕ ಕೊಡುತ್ತೆ, ಜೊತೆಗೆ ನೀರಿನ ಸಂಪರ್ಕ ಕೊಡುತ್ತೆ. ಹಾಗಿದ್ರೆ ಆ ಒಂದು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಅನ್ನ ಯಾರು ಕೊಡ್ತಾರೆ? ವಾಸಕ್ಕೆ ಯೋಗ್ಯವಾಗಿದೆ ಮನೆ ಅಂತ ಹೇಳಿ ಯಾರು ಆ ಒಂದು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ ಅನ್ನೋದನ್ನ ಕೂಡ ನಾವು ಇಲ್ಲಿ ತಿಳ್ಕೊಬೇಕಾಗಿ ಬರುತ್ತೆ. ನೋಡಿ, ಬಹಳ ಮುಖ್ಯವಾಗಿ GBA ಕಾರ್ಪೊರೇಷನ್ ಕೊಡುತ್ತೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಅನ್ನ. ಇದು ನಿಮ್ಮ ಗಮನದಲ್ಲಿರ್ಲಿ. OC ಪಡ್ಕೊಳ್ಳೋದಕ್ಕೆ ಏನೆಲ್ಲ ಬೇಕು ಅನ್ನೋದನ್ನು ಕೂಡ ನಾವು ತಿಳ್ಕೊಂಡಿರ್ಬೇಕು. ಕೇವಲ ಮನೆ ಕಟ್ಟಿದ್ರೆ ಸಾಕಾಗೋದಿಲ್ಲ. ಯಾಕಂತಂದ್ರೆ ನಮ್ಮ ಮನೆಗೆ ಬೆಸ್ಕಾಂ ಕರೆಂಟ್ ಕೊಡಬೇಕಾದ್ರೆ, ಮನೆ ಜಗಮಗಿಸ್ಬೇಕಾದ್ರೆ ಕೆಲವು ದಾಖಲೆಗಳನ್ನಂತೂ ನಾವು GBAಗೆ ಕೊಡ್ಲೇಬೇಕಾಗತ್ತೆ. ಹಾಗಿದ್ರೆ ಏನೇನ್ ದಾಖಲೆಗಳನ್ನ ಕೊಡ್ಬೇಕು? ಒಂದು ಅನುಮೋದಿತ ಕಟ್ಟಡ ನಕ್ಷೆ ಅಂತಂದ್ರೆ ಅಪ್ರೂವ್ಡ್ ಪ್ಲಾನ್ ಅನ್ನ ಬರುತ್ತೆ. ಯಾಕೆ ಅಂತಂದ್ರೆ ಪ್ಲಾನ್ ಪ್ರಕಾರ ನೀವು ಮನೆ ಕಟ್ಟಿದ್ದೀರಾ, ಎಲ್ಲೂ ಏನು ಮಿಸ್ಟೇಕ್ ಆಗಿಲ್ವಾ, ಎಲ್ಲೂ ಏನು ಎಡವಟ್ಟಾಗಿಲ್ವಾ, ಎಲ್ಲವೂ ಪಕ್ಕಾ ಪ್ಲಾನ್ ಪ್ರಕಾರವೇ ನೀವು ಕಟ್ಟಿದ್ದೀರಾ. ಈಗ ಒಂದು ಪ್ಲಾನ್ ಮನೆ ಕಟ್ಟುವಾಗ ಈ ರೀತಿ ನಮ್ಮ ಮನೆ, ಈ ರೀತಿ ನಮ್ಮ ಕೊಠಡಿಗಳು ಇರಬೇಕು, ಈ ಮನೆ ಈ ಕಡೆ ದೇವ್ರ ಮನೆ ಇರಬೇಕು, ಈ ಕಡೆ ಬಾತ್ರೂಮ್ ಇರಬೇಕು, ಈ ಕಡೆ ಹಾಲ್ ಇರಬೇಕು, ಈ ಕಡೆ ಪಾರ್ಕಿಂಗ್ ಇರಬೇಕು ಅಂತ ಹೇಳಿ ಒಂದು ಪ್ಲಾನ್ ಕೊಡ್ತಾರೆ.
ಆ ಪ್ಲಾನಿಂಗ್ ಪ್ರಕಾರವೇ ನಾವು ಕಟ್ಟಬೇಕು. ಜೊತೆಗೆ ಅಕ್ಕಪಕ್ಕ ಬಿಲ್ಡಿಂಗ್ಗಳಿದ್ರೆ ಎಷ್ಟು ಜಾಗ ಬಿಡಬೇಕು, ಫ್ರಂಟ್ ಅಲ್ಲಿ ರೋಡ್ ಇದ್ರೆ ಎಷ್ಟು ಜಾಗ ಬಿಡಬೇಕು, ಇದೆಲ್ಲವೂ ಒಂದು ಪ್ಲಾನಿಂಗ್ ಅಲ್ಲಿ ಸೆಟಪ್ ಆಗಿರುತ್ತೆ. ಆ ಅಪ್ರೂವ್ಡ್ ಪ್ಲಾನ್ ಪ್ರಕಾರವೇ ಮನೆಯನ್ನ ಕಟ್ಟಿರಬೇಕು. ಆ ಒಂದು ಕಟ್ಟಡ ಪೂರ್ಣಗೊಂಡ ಪ್ರಮಾಣ ಪತ್ರ, ಇದನ್ನ ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ ನಾವು ಕಂಪ್ಲೀಷನ್ ಸರ್ಟಿಫಿಕೇಟ್. ಸೊ ಇದನ್ನ ಕೂಡ ನಾವು ಕೊಡಬೇಕಾಗಿ ಬರುತ್ತೆ. ಇನ್ನು ನಾವು ಟ್ಯಾಕ್ಸ್ ಕಟ್ಟಿದ್ದೀವಾ, ತೆರಿಗೆ ಪಾವತಿ ರಸೀತಿ. ಯಾಕಂತಂದ್ರೆ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಕಟ್ಟಡ ಕಟ್ಟಿದ್ದೀವಿ ಅಂತಂದಾಗ ಅಫ್ಕೋರ್ಸ್ ನಾವು ಅಲ್ಲಿ ತೆರಿಗೆಯನ್ನ ಕಟ್ಟಲೇಬೇಕಾಗತ್ತೆ. ಸೊ ಹಾಗಾಗಿ ನಾವು ಟ್ಯಾಕ್ಸ್ ಕಟ್ಟಿದ್ದೀವಾ, ಅಥವಾ ನಮ್ಮ ಒಂದು ಟ್ಯಾಕ್ಸ್ ಬೆನಿಫಿಟ್ಸ್ ಏನೇನಿದೆ ಆ ಒಂದು ಬೆನಿಫಿಟ್ಸ್ಗೆ ಸಂಬಂಧಪಟ್ಟಂತೆ ನಮ್ಮ ಒಂದು ಸ್ಯಾಲ್ರಿಯಲ್ಲಿ ಏನಾದರೂ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಾ, ನಮ್ಮ ಇನ್ಕಮ್ ಎಷ್ಟಿದೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಟ್ಯಾಕ್ಸ್ ಕಟ್ಟಿದ್ದೀವಾ, ಅದರ ರಶೀತಿಗಳನ್ನು ಕೊಡಬೇಕಾಗಿ ಬರುತ್ತೆ. ವಿದ್ಯುತ್ ಮತ್ತೆ ನೀರಿನ ಸಂಪರ್ಕ ದಾಖಲೆಗಳನ್ನ ಕೊಡಬೇಕಾಗಿ ಬರುತ್ತೆ. ಆಮೇಲೆ ಕಟ್ಟಡದ ಫೋಟೋಸ್, ಅಫ್ಕೋರ್ಸ್ ನಾವು ಯಾವ ಬಿಲ್ಡಿಂಗ್ ಅಲ್ಲಿ ವಾಸ ಮಾಡ್ತಾ ಇದ್ದೀವಿ ಅನ್ನೋದರ ಫೋಟೋಸ್, ಎಷ್ಟು ಚೆನ್ನಾಗಿ ಕಟ್ಟಿದ್ದೀವಿ ಅನ್ನೋ ಫೋಟೋಸ್ ಕೊಡ್ಲೇಬೇಕಾಗತ್ತೆ. ಮಾಲೀಕತ್ವದ ದಾಖಲೆ, ಈ ಒಂದು ಕಟ್ಟಡದ ಈ ಒಂದು ಮನೆಯ ಮಾಲೀಕರು ಯಾರು, ಒರಿಜಿನಲ್ ಓನರ್ ಯಾರು, ಅವರ ಒಂದು ಮಾಲೀಕತ್ವದ ಒಂದು ದಾಖಲೆಗಳನ್ನ ಕೊಡಬೇಕಾಗಿ ಬರುತ್ತೆ. ಬಹಳ ಮುಖ್ಯವಾಗಿ 6 ದಾಖಲೆಗಳನ್ನ ನಾವು GBA ಕಾರ್ಪೊರೇಷನ್ಗೆ ಕೊಟ್ರೆ ಮಾತ್ರ ಅವರು ನಿಮಗೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ. ಇದನ್ನ ನಾವು ತಗೋಬೇಕಾದ್ರೆ ಅರ್ಜಿ ಏನಾದರೂ ಹಾಕಬೇಕಾ ಅನ್ನುವಂಥ ಪ್ರಶ್ನೆ ಬಂದೇ ಬರುತ್ತೆ. ನೋಡಿ, ಈಗ ನೀವು ಈ ಸರ್ಟಿಫಿಕೇಟ್ ಅನ್ನ ತಗೊಳ್ಳೋದು ತುಂಬಾ ಸುಲಭ ಇದೆ, ಆದ್ರೆ ಇಲ್ಲಿ ಅರ್ಜಿ ಹಾಕೋದು ಹೇಗೆ ಅನ್ನೋದನ್ನ ನಾವು ನೋಡ್ಕೊಂಡು ಬಿಡೋಣ. ಈಗ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ಗೆ ನಾವು ಅರ್ಜಿಯನ್ನ ಹಾಕ್ಬೇಕಾ, ಅಥವಾ ನಮ್ಗೆ ಯಾರಾದ್ರೂ ಕೊಡ್ತಾರಾ, ಅಥವಾ ನಾವು GBಗೆ ಹೋಗಿ ತಗೊಳ್ಬೇಕಾ ಅಂತ ಹೇಳಿ ನೀವು ಕೇಳೋದಾದ್ರೆ ಫಸ್ಟ್ ಆಪ್ಷನ್ ಇರೋದು, ನೀವು OC ಸರ್ಟಿಫಿಕೇಟ್ ಅನ್ನ ತಗೊಳ್ಳೋಕೆ ಅಪ್ಲಿಕೇಶನ್ ಹಾಕೋಕೆ ನಿಮ್ಮ ಆರ್ಕಿಟೆಕ್ಟ್ ಹತ್ರ ನೀವು ಸಂಪರ್ಕ ಮಾಡಿದ್ರೆ ಸಾಕು. ಅಂದ್ರೆ ನಿಮ್ಮ ಬಿಲ್ಡಿಂಗ್ ಅನ್ನ ಯಾರು ಪ್ಲಾನಿಂಗ್ ಮಾಡ್ಕೊಟ್ಟಿರ್ತಾರಲ್ಲ ಆರ್ಕಿಟೆಕ್ಚರ್, ಅವರ ಹತ್ರ ನೀವು ಈ OC ಸರ್ಟಿಫಿಕೇಟ್ ಅನ್ನ ಪಡ್ಕೊಳ್ಬಹುದು. ಅವರೇ ನಿಮ್ಗೆ ಇದಕ್ಕೆ ಬೇಕಾಗಿರುವಂತ ಹೆಲ್ಪ್ ಅನ್ನ ಮಾಡ್ತಾರೆ. ಸ್ಟೆಬಿಲಿಟಿ ಸರ್ಟಿಫಿಕೇಟ್ ಮತ್ತೆ ಕಂಪ್ಲೀಷನ್ ಸರ್ಟಿಫಿಕೇಟ್ ಅನ್ನ ತಗೊಳ್ಬೇಕು, ಇದು ಕೂಡ ಅವರೇ ಕೊಡ್ತಾರೆ. ಇದಾದ ಬಳಿಕ ಇವುಗಳನ್ನ ಅಥಾರಿಟಿಗೆ ಸಲ್ಲಿಸಬೇಕು. ಅಲ್ಲಿ ಅಧಿಕಾರಿಗಳು ಸ್ಥಳವನ್ನ ಪರಿಶೀಲಿಸಿ ನಕ್ಷೆಯನ್ನ ಮಂಜೂರಾತಿಯ ಪ್ರಕಾರ ವಲಯ ನಿಯಮಾವಳಿಗಳನ್ನ ಅನುಸರಿಸಿ ನೀವು ಕಟ್ಟಡವನ್ನ ಕಟ್ಟಿದ್ದೀರಾ, ಆ ಕಾಮಗಾರಿ ಕಂಪ್ಲೀಟ್ ಆಗಿದ್ರೆ ಅಧಿಕಾರಿಗಳು ನಿಮ್ಗೆ OCಯನ್ನ ಕೊಡಬೇಕು. ಸ್ವಲ್ಪ ತಪ್ಪಿದ್ರೂ ಕೂಡ ನಿಮ್ಮ ಪರಿಸ್ಥಿತಿ ದೇವರೇ ಬಲ್ಲ, OC ರಿಜೆಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಬಹಳ ಕೇರ್ಫುಲ್ ಆಗಿ ನೀವು OCಯನ್ನ ತಗೋಬೇಕು ಅಂತಂದ್ರೆ ಎಲ್ಲಾ ರೀತಿಯಾಗಿ ಪ್ಲಾನ್ ಪ್ರಕಾರ ನೀವು ಕಟ್ಟಡವನ್ನ ಕಟ್ಟಿರ್ಬೇಕು. ಇನ್ನು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ತಗೊಳ್ಳೋದು ಮನೆ ಕಟ್ಟೋದಕ್ಕಿಂತಲೂ ಹೆಚ್ಚು ಮುಖ್ಯ ಅನ್ನೋದು ನಿಮ್ಮ ಗಮನದಲ್ಲಿರ್ಲಿ. OC ಇಲ್ಲದೆ ಇದ್ರೆ ನೀವು ಮನೆಗೆ ಎಂಟ್ರಿ ಆಗಕ್ಕಾಗಲ್ಲ, ನಿಮ್ಮ ಕರೆಂಟ್ ಕನೆಕ್ಷನ್ನೂ ಸಿಗಲ್ಲ, ನೀರಿನ ಕನೆಕ್ಷನ್ನೂ ಸಿಗಲ್ಲ, ಇನ್ನೊಂದು ಮುಖ್ಯ ಬ್ಯಾಂಕ್ ಲೋನ್ ಅಂತೂ ಸಿಗದೇ ಇಲ್ಲ. ಹಾಗಾಗಿ ನೀವು ಮನೆ ಕಟ್ಟುವುದು ಎಷ್ಟು ಮುಖ್ಯವೋ ಇದುವರೆಗೆ ನಾವು ಹೇಳಿದಂಥ ಕಾನೂನಿನ ನಿಯಮಗಳನ್ನ, ಅಂತಂದ್ರೆ OC ಸರ್ಟಿಫಿಕೇಟ್ ಅನ್ನ ಪಡ್ಕೊಳ್ಳೋಕೆ ನೀವು ಏನೆಲ್ಲ ಮಾಡಬೇಕು ಅದೆಲ್ಲವನ್ನ ನೀವು ಪಾಲನೆ ಮಾಡಲೇಬೇಕು. ಸೊ ಎಲ್ಲವೂ ಇದ್ರೂ ಕೂಡ ಕೆಲವೊಮ್ಮೆ ವಲಯ ನಿಯಮಾವಳಿಗಳನ್ನ ಮೀರಿ ತಗೊಳ್ಳೋದು ಅಂದ್ರೆ ಅದು ಇನ್ನೂ ಕಷ್ಟ. ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಪ್ಲಾನ್ ಪ್ರಕಾರ ಮನೆ ಕಟ್ಟಿಲ್ಲ, ಅಲ್ಲಿ ಇಲ್ಲಿ ಸ್ವಲ್ಪ ಎಡವಟ್ಟಾಗಿದೆ, ಬಟ್ ಆದ್ರೂ ನಮಗೆ OC ಬೇಕು ಅಂದಾಗ ನೀವು ಖಂಡಿತ ಒಂದಷ್ಟು ಸರ್ಕಸ್ ಮಾಡ್ಲೇಬೇಕಾಗತ್ತೆ. ನಿಮಗೆ OC ಬೇಕೇ ಬೇಕು ಅಂದ್ರೆ ಎಷ್ಟು ಜೊತೆ ಚಪ್ಪಲಿ ಸವಿಸ್ಬೇಕು ಅಂತ ಹೇಳಕ್ಕಾಗಲ್ಲ. ನೀವು ಅವರ ಸಕಲ ಇಷ್ಟಾರ್ಥಗಳನ್ನು ಪೂರೈಸಬೇಕಾಗತ್ತೆ. ಅದು ಯಾವ ಇಷ್ಟಾರ್ಥಗಳನ್ನ ಅಂತ ಹೇಳಿ ಹೇಳಕ್ಕಾಗಲ್ಲ. ಮುಂದಿನ ಎಪಿಸೋಡ್ ನಲ್ಲಿ ವಲಯ ನಿಯಮಗಳನ್ನ ಮೀರಿ ನೀವು ಏನಾದ್ರೂ ಮನೆ ಕಟ್ಟಿಕೊಂಡಿದ್ರೆ OC ಬೇಕೇ ಬೇಕು ಅನ್ನೋ ಹಾಗಿದ್ರೆ ಏನೇನೆಲ್ಲ ಸರ್ಕಸ್ ಮಾಡ್ಬೇಕಾಗಿ ಬರುತ್ತೆ, ಎಲ್ಲೆಲ್ಲಿ ಅಲಿಬೇಕಾಗಿ ಬರುತ್ತೆ, ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕಾಗಿ ಬರುತ್ತೆ, ಎಲ್ಲವನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ತಿಳ್ಕೊಳ್ಳೋಣ. ನೋಡಿದ್ರಲ್ಲ, OC ಅನ್ನೋದು ಮನೆಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ. ಸೊ ಯಾರಾದ್ರೂ ಮನೆ ಕಟ್ಟಿಸ್ತಾ ಇದ್ದಾರಾ, ಮನೆ ಕಟ್ಟಿಸ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದಾರಾ, ಮನೆ ಪ್ಲಾನಿಂಗ್ ರೆಡಿ ಆಗಿದ್ಯಾ ಅಂಥವರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ಥ್ಯಾಂಕ್ ಯು.